ನನಗೆ ಇಡಬೇಡ, ಈ ಥರದೇ ಇದು ಪಟ್ಟಿ ಬರುತ್ತೆ ಮಾಡಿ ಸರಿ ಗೊತ್ತಾ. ನಾವು ಅಂಬೇಡ್ಕರನ್ನು ನನ್ನ ಧರ್ಮ ಅಂಬೇಡ್ಕರನ್ನು ನೆನೆಯುತ್ತಾ ನಾನು ಒಂದೆರಡು ಮಾತಾಡಲಿಕ್ಕೆ ಇಷ್ಟಪಡ್ತೇನೆ. ಏನಂತ ಹೇಳಿದರೆ, ನಿನ್ನೆ ಒಂದು ವಿಡಿಯೋ ನೋಡಿದ್ದೇನೆ. ಸೌಜನ್ಯ ಎದುರಾದಂಥ ವಕೀಲರು, ನಮ್ಮ ದೇವರಾದಂಥ ಮನುಷ್ಯರಾದಂಥ ವೀರೇಂದ್ರ ಹೆಗ್ಗಡೆಯವರ ಪರವಾಗಿ ನಿಂತಹ ವಕೀಲರು, ಅವರು ಹೇಳಿದ ಎಲ್ಲ ಕ್ವಶನನ್ನು ನಾನು ಕೇಳಿದ್ದೇನೆ. ಮಾಧ್ಯಮದವರಿಗೆ ಅವರಿಗೆ ತಲೆ ಕೆಟ್ಟಿದ್ದು ಅಥವಾ ಅವ್ರದ್ದು ಮಾಧ್ಯಮ ನಡಿಬೇಕಂತೇಳಿ ಮಾಡುವಂಥದ್ದು ಏನೋ ನನಗೆ ಸರಿಯಾಗಿ ಗೊತ್ತಿಲ್ಲ. ಯಾಕಂತ ಹೇಳಿದರೆ ಅವರು ಹೇಳುವಂಥದ್ದು, ನಮ್ಮ ಉಡುಪಿ ಜಿಲ್ಲೆಯಲ್ಲಿ 3,240 ಕೇಸ್ ಉಂಟು, ಅದರ ಬಗ್ಗೆ ಹೋರಾಟ ಕೊಡುವುದಿಲ್ಲ ಯಾಕೆ ಅಂತೇಳಿ. ನಾವು ಕೇಳುವಂಥದ್ದು ಕೇವಲ ಸೌಜನ್ಯ ಬಗ್ಗೆ ಮಾತ್ರ ಅಲ್ಲ, ನಾವು ಕೇಳುವಂಥದ್ದು ಅಷ್ಟೂ ಜನದ್ದು ಕೇಳುವಂಥದ್ದೇ. ಆದರೆ ದಾಖಲಾತಿ ಮಾತ್ರ ನಾವು ಕೇಳುವಂಥದ್ದು ಮುಂಚೆ ಒಬ್ಬರನ್ನ ಹೆಸರು ಬೇಕಲ್ಲ. ಈಗ ಕಳ್ಳರು ಅಂದರೆ 10 ಜನ ಕಳ್ಳರು ಹೆಸರು ಎತ್ತಿಗೆ 10 ಜನ ಕಳ್ಳರು ಹೆಸರು ಹೇಳಲಿಕ್ಕೆ ಆಗೋದಿಲ್ಲ. ಮೊದಲನಾಗಿ ಇರುವಂಥದ್ದು ಮೇನ್ ಆರೋಪಿ ಯಾರು, ಅವ್ರನ್ನ ಮಾತ್ರ ಕೇಳುವಂಥದ್ದು. ಇದನ್ನು ಬಿಟ್ಕೊಂಡು ಇವ ದೊಡ್ಡ ಸಂಭವಿತರ ಕಣಗೆ ನನ್ನ ದೋಸ್ತಿಯಾದಂಥ ಮುತ್ತಪ್ರೈ ಅಮರಾಳ್ವ ಅವ್ರನ್ನೆಲ್ಲ ಇವರು ಮಾಡಿದಂಥ ವಕೀಲರಂತೆ. ಅವರು ಯಾವುದೋ ಸ್ವಾಮೀಜಿ ಅಂತ ಅವನ ಹೆಸರುಂಟು, ಅವನಿಗೆ ನೇರ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾವು ಮಾಡುವಂಥದ್ದು ಏನಂತ ಹೇಳಿದರೆ, ನಾವು ಹೋರಾಟ ಕೊಡುವಂಥದ್ದು ಏನಂತ ಹೇಳಿದರೆ, ಎಲ್ಲರಿಗೂ ನಮ್ಮ ಸಂವಿಧಾನದ ಒಳಗೆ ಅವರಿಗೆ ನ್ಯಾಯ ಸಿಗಬೇಕಂತೇಳಿ ಹೋರಾಟ ಕೊಡುವಂಥದ್ದು. ಕೇವಲ ಸೌಜನ್ಯ ಬಗ್ಗೆ ಮಾತ್ರ ಹೋರಾಟ ಕೊಡುವಂಥದ್ದಲ್ಲ. ಅದು ಪಟ್ಟು ತಿಳ್ಕೊಳ್ಳಿ ನೀವು. ಅದನ್ನು ಮುಂದಿಟ್ಕೊಂಡು ನಿಮ್ಮ ಕೇಸು ಪಾಸ್ ಆಗ್ತದೆ ಅಂತೇಳಿ ಅನ್ಕೊಬೇಡಿ. ಸತ್ಯ. ಮತ್ತು ನೀವು ದೇವರ ಬಗ್ಗೆ ಮಾತಾಡ್ತೀರಿ. ದೇವರಂದ್ರೆ ದೇವರಂದ್ರೆ ಯಾರಂತೇಳಿ ನಿಮಗೆ ಗೊತ್ತಿಲ್ಲ. ವೀರೇಂದ್ರ ಹೆಗ್ಗಡೆ ದೇವರು, ಮನುಷ್ಯರ ದೇವರು ಅಂತ ಹೇಳಿದ್ರೆ ವೀರೇಂದ್ರ ಹೆಗ್ಗಡೆ ಅಂತೀರಿ. ನಾವು ಸಹ ಅವರಿಗೆ ದೇವರನ್ನು ಒಪ್ಕೊಳ್ತೇವೆ. ಅದಕ್ಕಲ್ಲ ನಾವು ಹೇಳುವಂಥದ್ದು, ವೀರೇಂದ್ರ ಹೆಗ್ಗಡೆ ತಪ್ಪು ಮಾಡಿದ್ದಾರೆ ಅಂತ ಹೇಳೋದಿಲ್ಲ. ಅವರ ಕುಟುಂಬದ ಅಥವಾ ಅವರ ಸಹಪಾಠಿಗಳಿರ್ಬೋದು, ಅವ್ರ ದೋಸ್ತಿಯರು ಇರ್ಬೋದು, ಅಥವಾ ಬೇರೆ ಅವ್ರಿಗೆ ಬೇಕಾದಂಥ ಆತ್ಮೀಯರು ಇರ್ಬೋದು ಅಂತೇಳಿ ಹೋರಾಟ ಕೊಡೋದು ವಿನ ಕೇವಲ ನಾವು ಅವರ ಬಗ್ಗೆ ಬ್ಯಾಡ್ ನೇಮನ್ನು ಹೇಳೋದಿಲ್ಲ, ದೇವತನ ಬಗ್ಗೆ ಬ್ಯಾಡ್ ನೇಮ್ ಹೇಳೋದಿಲ್ಲ. ನಿಮ್ಮ ಕೇಸ್ ಮಾತಾಗ್ತದೆ ಅಂತೇಳಿ ನೀವು ಹೋರಾಟ ಕೊಡೋದಲ್ಲ. ನಾವು ಪ್ರತಿಯೊಂದು ವ್ಯಕ್ತಿಗಳಿಗೂ ಇನ್ನೂ ಆಗುವಂಥ ವ್ಯಕ್ತಿಗಳನ್ನು ತಡೆಗಟ್ಟಬೇಕಾದ್ರೆ ಇವರನ್ನು ಶಿಕ್ಷೆ ಮಾಡಿದರೆ ಮಾತ್ರ ಇನ್ನು ಮುಂದೆ ಆಗುವಂಥದ್ದು ಅದು ತಡೆಗಟ್ತದೆ ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕೇವಲ ಮಾಧ್ಯಮದವರು ಕರೆದು